ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿ ತಯಾರಿ ಮಾಡ್ಕೊಳ್ಳೋದು ಮುಂಚೆನೇ ಘೋಷಣೆ ಮಾಡಿಬಿಟ್ರೆ NMC ಕೂಡ ಅದನ್ನ ಯೋಗ್ಯತೆಗೊಳ್ಳಿಲ್ಲ ಅರ್ಹ ಅಂತ ಹೇಳಿಲ್ಲ. ಇವಾಗ ಮತ್ತೊಂದು ಸಲ ಪತ್ರ ಮಾಡಬೇಕಂತ ಮಾಡ್ತಾರೆ. ನಾನು ಮೀಟಿಂಗ್ ಸಪ್ರೇಟ್ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕೋ ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೇಳಿದ್ದೀನಿ. ಹೌಸಿಂಗ್ ಬೋರ್ಡಿಂದ ಜಾಗ ಶಿಫ್ಟ್ ಆಗಬೇಕು, 2 ದಿನ ಲೇಟ್ ಆಗಲಿ, ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದೀನಿ. ಅದಕ್ಕೆಲ್ಲ ಸಹಕಾರ ಆಗಬೇಕು. ಈಗ ನಾವು ರಾಮನಗರದಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ರಾಮನಗರ ಆಗ್ತದೆ, ಕನಕಪುರದಲ್ಲಿ ಕನಕಪುರ. ಅಲ್ಲೂ ಕೇಸ್ ಹಾಕಿದಾರಲ್ಲ ಸರ್, ಬಹಳಷ್ಟು ಜನ ರೈತರು ನಮ್ಮ ಜಮೀನು ನಾವು ಕೊಡಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಿಡಿ, ಅದೆಲ್ಲ ಸೆಟ್ಲ್ ಆಗ್ತದೆ ಬಿಡಿ. ನಾನೆಲ್ಲ ಕರೆದು ಮಾತಾಡಿದ್ದೀನಿ. ಚುನಾವಣೆವರೆಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ವಿರೋಧಿಗಳು ಮಾತು ಹೇಳಿಸ್ತಾ ಇದ್ದಾರೆ. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಯಾವಾಗ ಆರಂಭ ನೋಡೋಣ, ಕರೆದು ಮೀಟಿಂಗ್ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೇನೋ ಇದೆ. ಆ ನಾರ್ಮ್ಸು ಕಂಡೀಷನ್ನು MCA ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು. ಅದಕ್ಕೇನು ಜಾಗ್ರತೆ ಮಾಡಬೇಕು ಅದಕ್ಕೆಲ್ಲ ಒಂದು ಸಭೆ ಮಾಡಿದ್ದೀನಿ. ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಅಧಿಕೃತವಾಗಿ ಮರುನಾಮಕರಣ ಯಾವಾಗ ಆಗುತ್ತೆ? ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದಿದೆ. ನಾನು ತಿಳಿಸ್ತೀನಿ, ಟೈಮ್ ಬಂದಾಗ ತಿಳಿಸ್ತೀನಿ. ಸರ್, ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ JDSನ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಮೆಂಬರ್ಶಿಪ್ ಮಾಡಲಿ ಬಿಡಿ. BJPಗೆ ಆಯ್ತಾರ, ದಳಕ್ಕೆ ಆಯ್ತಾರ, ಜನ ನೋಡೋಣ ಫಸ್ಟ್. ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡು ತಪ್ಪೇನಿಲ್ಲ. ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ. ಅವ್ರ ಪಾರ್ಟಿನ JDSನ ಮೆಂಬರ್ಶಿಪ್ ಮಾಡೋದನ್ನ ನಾನು ಬೇಡ ಅನ್ನೋಕ್ಕಾಗ್ತದ? ನಾವು ಮೆಂಬರ್ಶಿಪ್ ಮಾಡಿದಾಗ ಅವರು ಮೆಂಬರ್ಶಿಪ್ ಮಾಡ್ತಾರೆ. ಅವ್ರ ಸದಸ್ಯ ಆಗಿರ್ತಾರೆ, ಅವ್ರು ಇರಲಿ. ಅಂದರೆ ಇದು ಜಿಲ್ಲಾ ಮಟ್ಟದ ಆಕ್ಟಿವ್ ಆಗಿದೆ ಸರ್ ಈ ಭಾಗದಲ್ಲಿ. ಜಿಲ್ಲಾ ಮಟ್ಟದಲ್ಲಿ ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ. ಆಕ್ಟಿವ್ ಆಗಿದೆ. ನೋ ಪ್ರಾಬ್ಲಮ್. ಅವೆಲ್ಲ ರಾಜಕೀಯದಲ್ಲಿ ನಮಗೆಲ್ಲ ಗೊತ್ತಾಗಬೇಕು, ಎದುರಿಸ್ಬೇಕು. ಯಾರು ಗೌಪ್ಯವಾಗಿರ್ತಾರೆ ಅವರೆಲ್ಲ ಈಚೆ ಬರ್ತಾರೆ. ಸರ್, ಈಗ ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ FIR ಆಗಿದೆ ಸರ್. ಸರ್ಕಾರದ ಯಾವ ರೀತಿ ತನಿಖೆ? ನನಗೆ ಅದಕ್ಕೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಪೇಪರಲ್ಲಿ ಓದಿದೆ, ತಿಳಿದ್ಬಿಟ್ಟು ಮಾತಾಡ್ತೀನಿ.